ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ CK. ಈ ಒಂದು ನಡೆದ SLC ರಾಜ್ಯ ಮಟ್ಟದ ಪೂರೈಸಿದ ಪರೀಕ್ಷೆಯ ವಿಜ್ಞಾನ ವಿಷಯದ ಕೀ ಉತ್ತರ ಹೋಗೋಣ. ಸೊ ಕಂಪ್ಲೀಟ್ ಕ್ವಶನ್ ಪ್ರೀತ್ ಆನ್ಸರ್ ಕೊಡ್ತೀನಿ. ತಪ್ಪು ಕೊನೆಯರು ನೋಡಿ. ಸೊ ಎಷ್ಟು ಕರೆಕ್ಟಾಗಿವೆ ಎಷ್ಟು ತಪ್ಪಾಗಿವೆ ಅಂತ ನೋಡೋಣ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದು ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರ ಅಥವಾ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಇಲ್ಲ ತಪ್ಪದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನುಲ್ ಎಕ್ಸಾಮ್ ಮುಗಿಯವರಿಗೆ ಎಲ್ಲ ವಿಷಯಗಳ ಪಾಸಿಂಗ್ ಪೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜು ಜೊತೆಗೆ ಫಿಕ್ಸ್ ಬಂದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಆಗ್ತವೆ. ಅವೆಲ್ಲ ಬೇಕು ಅನ್ನೋರು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಇರ್ತವೆ. ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರ ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಎಕ್ಸಾಮ್ ಬರ್ತಾರೆ ಇವತ್ತು ಖಂಡಿತ ಅವ್ರಿಗೆ ಶೇರ್ ಮಾಡಿಬಿಟ್ಟು ಅವ್ರಿಗೆ ಹೇಳಿ. ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಎಷ್ಟು ಒಂದು ತಪ್ಪಾಗಿವೆ ಎಷ್ಟು ಸರಿಯಾಗಿರುತ್ತಾ ಖಂಡಿತ ಶೇರ್ ಮಾಡಿ. ಓಕೆ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಏಟಿಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಕಮೆಂಟ್ ಮಾಡಿ. ಅರ್ಥ ಆಯ್ತಾ? ಏಟಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತವೆ ಇವತ್ತು ಎಷ್ಟು ಬರ್ದಿರಾ ಕಮೆಂಟ್ ಮಾಡಿ. ನೋಡ್ತಾ ಹೋಗೋಣ. ಒಂದೇದು ಓಲ್ಟ್ ಆಗ್ತದೆ. ಭಾಗ ಎ ನಿಮಗೆ ಭೌತ ವಿಜ್ಞಾನ ಭಾಗ ಎ ಆಲ್ಮೋಸ್ಟ್ ತುಂಬಾ ಈಸಿ ಇತ್ತು ಕ್ವಶನ್ ಪೇಪರು. ಸೊ ಕಮೆಂಟ್ ಮಾಡಿ ಅದು ಕೂಡ ಈಸಿ ಇತ್ತು ಟಫ್ ಇತ್ತು ಅಂತ. ಒಂದೇದು ಓಲ್ಟ್ ಆಗ್ತದೆ. ಇನ್ನು ಎರಡನೇ ಆನ್ಸರ್ ಬಂದ್ಬಿಟ್ಟು P ಮತ್ತು Qಗಳಲ್ಲಿ ಸಮನಾಗಿರ್ತದೆ ಆಗ್ತದೆ. ಇನ್ನು ಮೂರನೇದು R2 ಕೋನವು ದೊಡ್ಡದಾಗಿದೆ ಏಕೆಂದರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಪ್ರಸಾರವಾದಾಗ ಅದು ಲಂಬದಿಂದ ದೂರವಾಗುತ್ತದೆ. ಇನ್ನು ಪ್ರಶ್ನೆಗೆ 4ಕ್ಕೆ ಹೇಳಿದ್ದೆ ನಿಮಗೆ. ಆ ಚಾರ್ಟ್ ನೋಡ್ಕೊಳ್ಳಿ. ಸೊ 1 ಮಾರ್ಕ್ಸ್ ಬರ್ತದೆ ಅಂತ ನೋಡಿ. ಯಾರು ಕೇಳಿದರೆ ರಿಯೋಸ್ಟಾಟ್ ಈ ರೀತಿ ಬರ್ತದೆ ಮತ್ತು ಸೇರ್ಪಡಿಲ್ಲದ ದಾಟಿದ ತಂತಿ. ಇನ್ನೊಂದು ಟೈಪ್ ಕೂಡ ಬರ್ತದೆ ರಿಯೋಸ್ಟಾಟು. ಸೊ ಅದು ಕೂಡ ಸರಿಯಾದ ಉತ್ತರ. ಸೇರ್ಪಡಿಲ್ಲದ ದಾಟಿದ ತಂತಿ ಇದು ಕೂಡ ಕೊಟ್ಟಿದ್ದಾರೆ ನೋಡಿ. ದಾಟಿದ ತಂತಿ ಕೇಳಿದ್ದಾರೆ. ಇನ್ನು 5ನೇದು ಸಮೀಪ ದೃಷ್ಟಿ. ಇದನ್ನು ನೇಮಿನ ಪರಿಸರದ ಸಹಾಯದಿಂದ ಸರಿಪಡಿಸುವುದು. ತುಂಬಾ ಈಸಿ ಕ್ವಶನು. ಇನ್ನು 6ನೇದು ಏನಾಗ್ತದೆ ನಿಮಗೆ 15 + 5 + 5 25 ಓಮ್ ಆಗ್ತದೆ. ಇನ್ನು 20 + 30 = 50 ಓಮ್ ಆಗ್ತದೆ. ತುಂಬಾ ಈಸಿ ಪ್ರಶ್ನೆ ಇದು ಕೂಡ. ಓಕೆ, ಆಮೇಲೆ 10 ಓಮ್ ಬರ್ತದೆ. ಟೋಟಲಾಗಿ 10 ಓಮ್ ಬರ್ತದೆ ನೋಡಿ. ಅರ್ಥ ಆಯ್ತಾ? ನಂತರ RB = 10 ಆಯಿತು. 7ನೇದು ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. ಇವುಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನಂತರ ತಕ್ಷಣ ನಿಮಗೆ ಹೇಳಿದ್ದೆ ಗೃಹ ಬಳಕೆ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಏನು ಮಾಡುವುದು? ಸಜೀವ ತಂತಿ ಮತ್ತು ತಟಸ್ಥ ತಂತಿ ಪರಸ್ಪರ ಸಂಪರ್ಕಕ್ಕೆ ಬರದಂತೆ ನೋಡಿಕೊಳ್ಳುವುದು. ಒಂದೇ ಸಾಕೆಟ್ಗೆ ಹಲವಾರು ಉಪಕರಣಗಳನ್ನು ಜೋಡಿಸಬಾರದು. ಕೃಷಿ ಮಂಡಲ ಉಂಟಾಗಂತೆ ನೋಡಿಕೊಳ್ಳುವುದು. ತುಂಬಾ ಈಸಿ ಪ್ರಶ್ನೆ. 8ನೇದು ದಿಕ್ಸೂಚಿಯನ್ನು ಉಪಯೋಗಿಸಿಕೊಂಡು ಒಂದು ದಂಡಕಾಂತದ ಸುತ್ತಲೂ ಕಾಂತೀಯ ಬಲರೇಖೆಗಳನ್ನು ಪಡೆಯುವ ಚಟುವಟಿಕೆ ವಿವರಣೆ. ಒಂದು ಚಿಕ್ಕ ದಿಕ್ಸೂಚಿ ಮತ್ತು ದಂಡಕಾಂತವನ್ನು ಇರಿಸಿ ದಂಡಕಾಂತ ಸುತ್ತಲಿನ ಸೀಮಾ ರೇಖೆಯನ್ನು ಗುರುತು ಮಾಡಬೇಕು. ಸೊ ಇದೇ ರೀತಿ ಆನ್ಸರ್ ನೋಡ್ಕೊಳ್ಳಿ. ನಂತರ ಕೇಳಿದ್ರು ಯಾವ್ದು ಕೇಳಿದ್ರು? ಸೊ ಚಿತ್ರ ಕೂಡ ನೋಡಿ. ಎಲ್ಲ ಕೂಡ ಚಿತ್ರ ಹೇಳಿದ ನಿಮಗೆ P ನೋತ ನೀವು ಬರ್ತದೆ ಅಂತ. ಸೊ ಆಲ್ಮೋಸ್ಟ್ ಹಾಕಿದ್ದಾರೆ ನೋಡಿ. ಉತ್ತರ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟು 10ನೇದು ಹೇಳಿದ್ದೀವಿ ಫಿಕ್ಸ್ ಬರ್ತದೆ ಅಂತ. ಕಾಮನಬಿಲ್ಲು ಉಂಟಾಗೋಕ್ಕೆ ಕೇಳಿದ್ದಾರೆ. ಕಾಮನಬಿಲ್ಲು ಮಳೆಯ ನಂತರ ಆಕಾಶದಲ್ಲಿ ಕಾಣು ನೈಸರ್ಗಿಕ ರೋಹಿತವಾಗಿದೆ. ಉತ್ತರ ಇದೆ. ವಿಡಿಯೋನ ಪಾಸ್ಬಿಟ್ಟು ಉತ್ತರ ನೋಡ್ಕೊಳ್ಳಿ. ಸೊ ಇದು ಕೂಡ 10 ವರ್ಷ ಇತ್ತು. ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಒಂದು ಗಾಜಿನ ಪಟಕವನ್ನು ಬಳಸಿದರು. ನೋಡ್ಕೊಳ್ಳಿ. ನಂತರ 11ನೇ ಪ್ರಶ್ನೆಗೂ ಆನ್ಸರ್ ಎವಿ ಅವನಿಗೂ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಜೊತೆಗೆ ಇಲ್ಲಿ ಹೇಳಿದ ನಿಮಗೆ ಆಲ್ಮೋಸ್ಟ್ ಎಲ್ಲ ಕಡೆ ರಿಪೀಟ್ ಆಗಿ ನೋಡಿ. ಬೆಳಕಿನ ವಕ್ರಮ ನಿಯಮಗಳಾಗಿರ್ಬೋದು, ವಾಹಕದ ರೋಧ ಅವಲಂಬಿತ ಅಂಶಗಳು ಇದು ಕೂಡ ಇಂಪಾರ್ಟೆಂಟು ಹೇಳಿದ್ದೆ. ಸೊ ನೆಕ್ಸ್ಟ್ ಟೈಮ್ ಕೂಡ ಇಂಪಾರ್ಟೆಂಟು. ಅರ್ಥ ಆಯ್ತಾ? ಅನಲೈಸಮ್ ಕೂಡ ರಿಪೀಟ್ ಆಗ್ತವೆ. ಅನಲೈಸಮ್ ರಿಪೀಟ್ ಆಗ್ತವೆ. ತಪ್ಪದೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ನೀವು ನೋಡ್ಕೊಂಡಿರ್ತಾರ ಇವೇನು ಕ್ವಶನ್ಸು ಬರಲ್ಲ ಅಂತ ಬರ್ತವೆ, ರಿಪೀಟ್ ಆಗ್ತವೆ. ಅನಲೈಸಮ್ಗೆ ತಪ್ಪದೆ ನೋಡ್ಕೊಳ್ಳಿ. ಇನ್ನು ರಸಾಯನ ವಿಜ್ಞಾನದ ಭಾಗ B ಇದು. ಅರ್ಥ ಆಯ್ತಾ? ರಸಾಯನ ವಿಜ್ಞಾನದ ಉತ್ತರಗಳು 13ನೇದು ದ್ವಿಸ್ಥಾನ ಪ್ರತಿಕ್ರಿಯೆ ಆಗ್ತದೆ. 14 ತಾಮ್ರದ ಕಾರ್ಬೋನೇಟ್. 15 ಕಠಿಣೀಕರಣ. ಇದೇ ರೀತಿ ಎಲ್ಲ ಅರ್ಥಿಸ್ತವೆ. ವಿಡಿಯೋನ ಪಾಸ್ಬಿಟ್ಟು ಆನ್ಸರ್ ನೋಡಿ. ಸೊ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ನೋಡಿ. 19ನೇದು ಬರ್ತದೆ ಅಂತ ಹೇಳಿದ್ದೆ, ಕೊಟ್ಟಿದ್ದಾರೆ. ಸಾರಿತ ಸಲ್ಫೇಟ್ ಆಮ್ಲದೊಂದಿಗೆ ಸತ್ವಿನ ಚೂರುಗಳ ವರ್ತನೆ ಚಿತ್ರ ತುಂಬಾ ಇಂಪಾರ್ಟೆಂಟು. ನೋಡ್ಕೊಳ್ಳಿ. ನಂತರ ಎಲ್ಲ ಕೂಡ ಆನ್ಸರ್ಸ್ ನೋಡ್ಕೊಳ್ಳಿ. 21 ಯಾವ್ದು ಕೇಳಿದ್ರು? ಸೊ ಇದು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಎಲ್ಲ ಗುರುತಿಸ್ಬೇಕು ನೀವು. ಅವ್ರು ಒಂದು ಭಾಗ ಕೇಳಿದ್ರೆ ಒಂದೇ ಭಾಗ ಗುರುತಿಸ್ಬೇಕು, ಅಥವಾ ನೀವು ಎಲ್ಲ ಭಾಗ ಕೇಳಿದರೆ ಎಲ್ಲ ಭಾಗಗಳನ್ನು ಗುರುತಿಸ್ಬೇಕು. ಸೊ ಯಾವೆಲ್ಲ ಭಾಗಗಳು ಸ್ತಂಭ ಆಗಿರ್ಬೋದು, ಹೈಡ್ರೋಜನ್ ಅನಿಲ್ ಆಗಿರ್ಬೋದು. ಸೊ ನೋಡ್ಕೊಳ್ಳಿ. ಇದೇ ಆನ್ಸರು. ನೆಕ್ಸ್ಟು 22 ಇದು ಕೂಡ ಸರಿ. ಇದು ಸಮೀಕರಣ ನೋಡ್ಕೊಳ್ಳಿ. ಮತ್ತು ಅಂತರಷ್ಟಿಕ ಬಹಿರಷ್ಟಿಕ ವ್ಯತ್ಯಾಸ ಕೇಳಿದ್ರು. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಸೊ ಇದೇ ರೀತಿ ಎಲ್ಲ ಆನ್ಸರ್ಸ್ ವಿಡಿಯೋ ಪಾಸ್ಬಿಟ್ಟು ಎಲ್ಲ ಆನ್ಸರ್ಸ್ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಸೊ 25 ನೋಡಿ. ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ರಚನೆ ಹೇಳಿದ್ದು ನಿಮಗೆ. ರಚನೆ ಮೇಲೆ ಒಂದು ಕ್ವಶನ್ ಬರ್ತದೆ ಅಂತ ಕೇಳಿದ್ದಾರೆ ನೋಡಿ. ಯಾರು ಕೇಳಿದ್ದಾರೆ? ನಂತರ B ಕೂಡ ಇಂಪಾರ್ಟೆಂಟ್ ಇತ್ತು, ಅದು ಕೂಡ ಹಾಕಿದ್ದಾರೆ. ಸೊ ಎಲ್ಲ ಕೂಡ ನೋಡಿ. ಮತ್ತು ಚುಕ್ಕಿ ರಚನೆ ಹೇಳಿದ್ದೆ ನಿಮಗೆ ಒಂದು ಬರ್ತದೆ ಅಂತ ಕೇಳಿದ್ದಾರೆ. ಅಥವಾ ಕ್ವಶನಲ್ಲಿ ಚುಕ್ಕಿ ರಚನೆ, ಮೀಥೇನ್ ಚುಕ್ಕಿ ರಚನೆ ಮತ್ತು ನೈಟ್ರೋಜನ್ ಚುಕ್ಕಿ ರಚನೆ. ಜೊತೆಗೆ ನಂತರ ಜೀವ ವಿಜ್ಞಾನ ಬರ್ತದೆ. ಜೀವ ವಿಜ್ಞಾನದ ನಮಗೆ ಇವು ಕೂಡ ತುಂಬಾ ಈಸಿ ಇದ್ವು. 26ನೇದು ಏನಾಗ್ತದೆ? ಬೀಜಗಳ ಉತ್ಪಾದನೆ ಆಗ್ತದೆ. 27ನೇದು ಆಹಾರದ ಅಣುಗಳ ಚಲನೆಗೆ ಅವಿಸರಣ ಒತ್ತಡವನ್ನು ಸೃಷ್ಟಿಸುತ್ತದೆ. ಇನ್ನು 28 ಪರಾಗಸ್ಪರ್ಶ ನಿಶೇಚನ ಭ್ರೂಣ ಬೀಜ ಆಗ್ತದೆ. 29 ತೆರೆದ ಪತ್ರರಂಧ್ರ ಈ ರೀತಿ ಬರ್ತದೆ ನೋಡಿ. ತೆರೆದ ಪತ್ರರಂಧ್ರ ಹೇಳಿದ ನಿಮಗೆ. ಇದು ಕೂಡ ಚಿತ್ರ ಹೇಳುವಾಗ ಡಯಾಗ್ರಾಮ್ ಹೇಳುವಾಗ ಇದನ್ನು ಕೂಡ ಹೇಳಿದೆ ಹಾಕಿದ್ದಾರೆ. ಓಕೆ,
ಸೊ ನಂತರ ಇದೇ ರೀತಿ 31 ಕೂಡ ಆನ್ಸರ್ಸಿವೆ. 32 ಅಪಧಮನಿ ಮತ್ತು ಅಭಿಧಮನಿ ವ್ಯತ್ಯಾಸ ಕೇಳಿದರು. ಅಪಧಮನಿ ಅಭಿಧಮನಿ ಇದು ಕೂಡ ಈಸಿ ಇತ್ತು. ಸೊ ವಾಯುವಿಕ ಉಸಿರಾಟ ಮತ್ತು ಅವೈವಿಕ ಉಸಿರಾಟ ಎಲ್ಲ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು. ಹೇಳಿದ್ದೆ ನಿಮಗೆ ಮೆದುಳು ಅಥವಾ ಹೃದಯ ಈ ಎರಡರಿಂದ ಬರ್ತದೆ ಅಂತ ಇಲ್ಲಿ ಏನು ಹಾಕಿದ್ದಾರೆ, ಮೆದುಳನ್ನು ಹಾಕಿದ್ದಾರೆ ನೋಡಿ, ಅರ್ಥ ಆಯ್ತಾ. ನಿಮ್ಮ ಅನುವಲ್ ಎಕ್ಸಾಮ್ ಕೂಡ ನಿಮಗೆ ಮೆದುಳು ಅಥವಾ ಹೃದಯ ಈ ಎರಡರಲ್ಲಿ ಒಂದು ಬರ್ತದೆ, ಚೆನ್ನಾಗಿ ನೋಡಿಕೊಳ್ಳಿ. ಇನ್ನೂ ನಿಮಗೆ 2 ಪ್ರಿಪರೇಟರಿ ಇವೆ, ಅಲ್ಲಿ ಕೂಡ ಕೇಳ್ತಾರೆ ಮೆದುಳು ಅಥವಾ ಹೃದಯ ಈ ಎರಡರಿಂದ ಕ್ವಶನ್ ಬರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಏಕತಾಳಿತಕರಣ ಹೇಳಿದ್ದೆ ನಿಮಗೆ ವ್ಯಕ್ತತ್ವಕ್ಕೂ ಮಾರ್ಕ್ಸ್ ಇರ್ತದೆ, ಜಿ ನಮಗೆ ಮಾರ್ಕ್ಸ್ ಇರ್ತದೆ, ಅರ್ಥ ಆಯ್ತಾ. ಚಕ್ಕರ್ ಬೋರ್ಡ್ಗೆ ಮಾರ್ಕ್ಸ್ ಇರ್ತದೆ, 3ಕ್ಕೂ ಮಾರ್ಕ್ಸ್ ಇರ್ತದೆ, ನೋಡ್ಕೊಳ್ಳಿ. ಸೊ ಇದೇ ರೀತಿ ಆನ್ಸರ್ಸಿವೆ. ಸೊ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆಗಳಿರುವ ಘಟನೆಗಳು ಇದು ಕೂಡ ಇಂಪಾರ್ಟೆಂಟ್ ಇತ್ತು. ಹೇಳಿದ ನಿಮಗೆ ಸಂತಾನೋತ್ಪತ್ತಿ ಮೇಲೆ ಒಂದು ಕ್ವಶನ್ ಬಂದಿರ್ತದೆ ಕೇಳಿದರೆ, ಸಂತಾನೋತ್ಪತ್ತಿ ಪಾಠದ ಮೇಲೆ ನಿಮಗೆ ಆಲ್ಮೋಸ್ಟ್ ಅನಾಲಿಸಮ್ ಕೂಡ ಬರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. ಸೊ ತುಂಡರಿಕೆ ಮತ್ತು ವಿದಳನ ಇದು ಕೂಡ ವ್ಯತ್ಯಾಸ ಇತ್ತು. ಸೊ ಎಲ್ಲ ಕೂಡ ಆನ್ಸರ್ಸ್ ಇವೆ, ಸೊ ನೋಡ್ಕೊಳ್ಳಿ. ಸೊ ಇಷ್ಟು ಈ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಗಳು. ಸೊ ನೆಕ್ಸ್ಟ್ ಈಗ ನಿಮಗೆ ಸಮಾಜ ವಿಜ್ಞಾನ ಹಾಕಿದ್ದೀನಿ, ಅರ್ಥ ಆಯ್ತಾ. ಸಮಾಜ ವಿಜ್ಞಾನ ನಿಮಗೆ ಪಾಸಿಫಿಕ್ ಹಾಕಿದ್ದೀನಿ, ಸ್ಕೋರ್ ಮೇಲೆ ಹಾಕಿದ್ದೀನಿ, ತಪ್ಪದೆ ನೋಡ್ಕೊಳ್ಳಿ. ಜೊತೆಗೆ 4 ಮೌಲ್ಯಕ್ಷರ ನೋಡ್ಕೊಳ್ಳಿ. ಅಷ್ಟು ನೋಡ್ಕೊಂಡ್ರೆ ಆರಾಮಾಗಿ ಪಾಸ್ ಸಿಗ್ತಾರೆ ಮತ್ತು ಸ್ಕೋರ್ ಕೂಡ ಮಾಡ್ಕೋತೀರ, ಅರ್ಥ ಆಯ್ತಾ. ತಪ್ಪದೆ ನೋಡ್ಕೊಳ್ಳಿ, ಚಾನಲ್ ಕೂಡ ಇರ್ತವೆ. ಸೊ ಎಷ್ಟು ಬರ್ತವೆ ETಗೆ ಕಮೆಂಟ್ ಮಾಡಿ. ಸೊ ಒಂದು ಎಕ್ಸಾಕ್ಟ್ ಕಮೆಂಟ್ ಮಾಡಿ, ಒಂದು ಅಂದಾಜು ಕಮೆಂಟ್ ಮಾಡಿ ETಗೆ ಎಷ್ಟು ಬರೆದಿದ್ದೀರಾ, ಎಷ್ಟು ಬರ್ಬೋದು ಅಂತ. ಥ್ಯಾಂಕ್ ಯು ಸೊ ಮಚ್.